ಇಲ್ಲಿಯವರೆಗೆ ಬಿಸಿಲಿನ ಕೆಂಪು ಬಣ್ಣ ಅಥವಾ ಅವಳ ಕೆನ್ನೆಗಳ ಕೆಂಪು ಬಣ್ಣದ ಎದುರಿಗೆ ಯಾವುದು ಹೆಚ್ಚು ಸುಂದರವೆಂದು ಹೇಳಲು ಸಾಧ್ಯವಿಲ್ಲದಂತಿತ್ತು. ಉದ್ಯಾನದಲ್ಲಿರುವ ಗುಲಾಬಿ ಹೂಗಳ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರುತ್ತಿದ್ದವು ಮತ್ತು ಕಾವ್ಯ ಅವುಗಳನ್ನು ನೋಡಿ ನಗುತ್ತಿದ್ದಳು. ಆದರೆ ಅವಳನ್ನು 2 ಜೋಡಿ ಕಣ್ಣುಗಳು ಅವಳನ್ನೇ ಗಮನಿಸುತ್ತಿದ್ದವು ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅದು ಬೇರೆ ಯಾರಿದ್ದೂ ಅಲ್ಲ, ವಿರಾಟ್ನ ಕಣ್ಣುಗಳು. ಇಷ್ಟಕ್ಕೂ ವಿರಾಟ್ ಮತ್ತು ರಾಹುಲ್ ಉದ್ಯಾನದಲ್ಲಿ ತಿರುಗಾಡುತ್ತಿದ್ದರು. ಮುಂದುವರಿದ ಭಾಗ. ಅವರಿಬ್ಬರು ಮಾತನಾಡುತ್ತಾ ಇಲ್ಲಿಂದ ಅಲ್ಲಿಗೆ ಅಲೆಯುತ್ತಿದ್ದರು. ಮಾತನಾಡುತ್ತಿದ್ದಾಗಲೇ ಕಾವ್ಯ ಕಿಟಕಿಯನ್ನು ತೆರೆದಳು. ಆದರೆ ಅವರಿಬ್ಬರನ್ನು ನೋಡಲಿಲ್ಲ. ಆದರೆ ರಾಹುಲ್ ಮಾತ್ರ ಕಾವ್ಯಳನ್ನು ನೋಡಿದನು. ವಾವ್ ಅತ್ತಿಗೆ, ಎಷ್ಟು ಸುಂದರಿಯಾಗಿದ್ದಾಳೆ ಎಂದು ರಾಹುಲ್ ಕಾವ್ಯಳ ಕಡೆ ನೋಡುತ್ತಾ ಹೇಳಿದನು. ಅವನ ಮಾತನ್ನು ಕೇಳಿ ವಿರಾಟ್ ಮೊದಲು ಆಶ್ಚರ್ಯದಿಂದ ಅವನ ಕಡೆ ನೋಡಿದನು ಮತ್ತು ನಂತರ ಅವನ ಕಣ್ಣುಗಳನ್ನು ಕಾವ್ಯಳ ಮೇಲೆ ಹಾಯಿಸಿದನು. ಒಂದು ಕ್ಷಣ ಕಾವ್ಯಳನ್ನು ನೋಡಿ ಅವನ ಕಣ್ಣುಗಳು ಅವಳ ಮುಖದ ಮೇಲೆ ನೆಟ್ಟಿದ್ದವು. ನೀನು ಎಷ್ಟು ವಿಚಿತ್ರ ವ್ಯಕ್ತಿ, ಇಷ್ಟು ಸುಂದರ ಹೆಂಡತಿ ಇದ್ದು ಗಾರ್ಡನ್ನಲ್ಲಿ ಸುತ್ತಾಡುತ್ತಿದ್ದೀಯ. ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ನಾನು ಅವಳ ಬಳಿಯಿಂದ ದೂರ ಹೋಗುತ್ತಿರಲಿಲ್ಲ ಎಂದು ರಾಹುಲ್ ಹೇಳಿದನು. ವಿರಾಟ್ ತಕ್ಷಣ ಅವಳ ಕಡೆ ನೋಡಿದನು. ಅವನ ಕಣ್ಣುಗಳಲ್ಲಿ ಸ್ವಲ್ಪ ಕೋಪವಿತ್ತು. ರಾಹುಲ್ ಅದನ್ನು ಅರ್ಥ ಮಾಡಿಕೊಂಡನು. ಅರೆ, ನಾನು ತಮಾಷೆ ಮಾಡುತ್ತಿದ್ದೇನೆ, ನೀನೇಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತೀಯಾ ಎಂದನು ರಾಹುಲ್. ಗುಡ್ ಮಾರ್ನಿಂಗ್ ಅತ್ತಿಗೆ ಎಂದು ರಾಹುಲ್ ಜೋರಾಗಿ ಕೂಗಿದನು. ಯಾಕೆಂದರೆ ಅವನು ವಿರಾಟ್ನ ಕೋಪದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ರಾಹುಲ್ನ ಕೂಗನ್ನು ಕೇಳಿ ಕಾವ್ಯ ಅವರ ಕಡೆ ನೋಡಿದಳು. ಅವಳ ಕಣ್ಣು ವಿರಾಟ್ನ ಮೇಲೆ ಬಿದ್ದಿತ್ತು. ವಿರಾಟ್ ಅವಳನ್ನೇ ನೋಡುತ್ತಿದ್ದನು. ಆದರೆ ಕಾವ್ಯ ನೋಡುತ್ತಿದ್ದಂತೆ ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದನು. ಗುಡ್ ಮಾರ್ನಿಂಗ್ ಎಂದು ಕಾವ್ಯ ನಿಧಾನವಾಗಿ ಹೇಳಿದಳು ಮತ್ತು ಒಳಗೆ ಹೋದಳು. ರಾಹುಲ್ ಕೂಡ ಒಳಗೆ ಹೋದನು. ವಿರಾಟ್ ಮನದಲ್ಲಿ ಈ ರಾಹುಲ್ ಕೂಡ ಎಂದೆಂದಿಗೂ ಏನೇನೋ ಮಾತನಾಡುತ್ತಾನೆ ಎಂದು ಯೋಚಿಸುತ್ತಾ ಅವನು ಕೂಡ ಒಳಗೆ ಹೋದನು. ಕಾವ್ಯ ಕನ್ನಡಿಯ ಮುಂದೆ ನಿಂತು ತನ್ನ ಬಿಚ್ಚಿದ ಕೂದಲನ್ನು ಕಟ್ಟುತ್ತಿದ್ದಳು. ಆದರೆ ಮನಸ್ಸಿನಲ್ಲಿ ನಿನ್ನೆ ರಾತ್ರಿ ನಡೆದ ಘಟನೆ ತಿರುಗುತ್ತಿತ್ತು. ಹೇಗೆ ಅವಳ ಬ್ಲೌಸ್ನ ಹೊಕ್ಕು ಮುರಿದು ಹೋಯಿತು ಮತ್ತು ವಿರಾಟ್ ಹೇಗೆ ಅವಳಿಗೆ ಸಹಾಯ ಮಾಡಿದನು. ವಿಶೇಷವಾಗಿ ವಿರಾಟ್ ಎಲ್ಲರ ಮುಂದೆ ಈ ಬಟ್ಟೆಯನ್ನು ನಾನೇ ಆರಿಸಿದ್ದೇನೆ ಮತ್ತು ಅವಳು ಇದನ್ನೇ ಧರಿಸಬೇಕೆಂದು ಬಯಸಿದ್ದೆ ಎಂದು ಹೇಳಿದ್ದು. ಅವಳು ಇದನ್ನೆಲ್ಲ ಯೋಚಿಸಿದಾಗಲೇ ವಿರಾಟ್ ಕೋಣೆಗೆ ಬಂದನು. ನೇರವಾಗಿ ಅವನು ಸ್ಟಡಿ ರೂಮ್ಗೆ ಹೋದನು. ಕಾವ್ಯ ತನ್ನ ಕೂದಲನ್ನು ಕಟ್ಟಿಕೊಂಡು ಅಲಮಾರಿಯಿಂದ ತನ್ನ ಟವೆಲ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಲು ಹೊರಟಳು. ಅದೇ ಸಮಯದಲ್ಲಿ ವಿರಾಟ್ ಕೂಡ ತನ್ನ ಹೆಗಲಿಗೆ ಟವೆಲ್ ಹಾಕಿಕೊಂಡು ಹೊರಬಂದನು ಮತ್ತು ಅವನು ಕೂಡ ಬಾತ್ರೂಮ್ಗೆ ಹೋಗಲು ಹೊರಟನು. ಇಬ್ಬರು ಒಬ್ಬರನ್ನೊಬ್ಬರು ಡಿಕ್ಕಿ ಹೊಡೆದರು. ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಮೊದಲು ನಾನು ಹೋಗುತ್ತೇನೆ ಇಬ್ಬರು ಏಕಕಾಲದಲ್ಲಿ ಹೇಳಿದರು. ವಿರಾಟ್ ನನಗೆ ಆಫೀಸಿಗೆ ತಡವಾಗುತ್ತಿದೆ ಎಂದು ಹೇಳಿ ಮುಂದೆ ಹೋದನು ಮತ್ತು ಕಾವ್ಯ ಶಾಂತವಾಗಿ ಹಿಂದೆ ಸರಿದಳು. ವಿರಾಟ್ ಸ್ನಾನ ಮಾಡಲು ಹೋದನು ಮತ್ತು ಕಾವ್ಯ ಕೋಣೆಯಲ್ಲಿರುವ ಸೋಫಾದಲ್ಲಿ ಕುಳಿತಳು. ಆಗ ಅವಳ ಕಣ್ಣು ಮೇಜಿನ ಮೇಲಿರುವ ಒಂದು ಫೈಲ್ ಮೇಲೆ ಬಿದ್ದಿತು. ಮತ್ತೊಂದೆಡೆ ವರ್ಷಗಳ ಆರೋಗ್ಯ ಇನ್ನೂ ಸರಿಯಾಗಿಲ್ಲ ಎಂದು ಭಾವಿಸಿದಳು. ಡಾಕ್ಟರ್ ಹೇಳಿದಂತೆ ಬೆಳಿಗ್ಗೆಯೇ ರೆಡಿಯಾಗಿ ಕ್ಲಿನಿಕ್ಗೆ ಹೋಗಲು ಹೊರಟಳು. ಅವಳು ಗುಲಾಬಿ ಬಣ್ಣದ ಶೂಟ್ ಧರಿಸಿದ್ದಳು ಮತ್ತು ಕೂದಲನ್ನು ಬಿಚ್ಚಿ ಸಡಿಲವಾದ ಗುಚ್ಚ ಮಾಡಿಕೊಂಡಿದ್ದಳು. ಕ್ಲಿನಿಕ್ಗೆ ಸ್ವಲ್ಪ ಮುಂಚೆಯೇ ಬಂದಿದ್ದಳು. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಆದರೆ ಅವರ ಸಹಾಯಕ ರಾಘವ್ ಅಲ್ಲಿ ಇದ್ದನು. ಅವನು ಇಂದು ಅಲ್ಲಿಗೆ ಹೊಸದಾಗಿ ಬಂದಿದ್ದನು. ವರ್ಷ ಬಾಗಿಲು ತಟ್ಟಿ ಒಳಗೆ ಹೋದಳು. ರಾಘವನ ಮುಖ ಇನ್ನೊಂದು ಕಡೆ ಇತ್ತು ಮತ್ತು ಬೆನ್ನು ವರ್ಷಾಳ ಕಡೆಗೆ ಇತ್ತು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್ ನರೇಶ್ ಎಂದಳು ವರ್ಷ. ವರ್ಷಾಳ ಕಂಠಸದ್ದು ಕೇಳಿ ರಾಘವ್ ಹಿಂತಿರುಗಿ ನೋಡಿದನು. ಸಾರಿ, ಅವರು ಇನ್ನೂ ಬಂದಿಲ್ಲ ಎಂದು ಅವನು ಹೇಳಿದನು. ವಾವ್, ಮತ್ತು ನೀವು ಎಂದು ವರ್ಷ ಅವನನ್ನು ಪ್ರಶ್ನಿಸಿದಳು. ನಾನು ಅವರ ಹೊಸ ಸಹಾಯಕ ರಾಘವ್, ನೀವು ಒಳಗೆ ಬಂದು ಕೂರಬಹುದು ಎಂದು ರಾಘವ್ ನಗುತ್ತಾ ಹೇಳಿದನು. ವರ್ಷ ಕೂಡ ಒಳಗೆ ಬಂದು ಕುಳಿತಳು. ಇತ್ತ ಮನೆಯಲ್ಲಿ ಕಾವ್ಯಳ ಕಣ್ಣು ಆ ಫೈಲ್ ಮೇಲೆ ಬಿದ್ದಾಗ ಅವಳ ತುಟಿಯಲ್ಲಿ ನಗು ಅರಳಿತು. ಕಳೆದ ದಿನ ವಿರಾಟ್ ಸ್ಪೀಕರ್ ಆನ್ ಮಾಡಿ ತನ್ನ ಮ್ಯಾನೇಜರ್ನೊಂದಿಗೆ ಮಾತನಾಡುತ್ತಿದ್ದಾಗ ಕಾವ್ಯ ಹೊರಗೆ ನಿಂತಿದ್ದಳು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಸರ್, ದಯವಿಟ್ಟು ಯಾವುದೇ ರೀತಿಯಲ್ಲಾದರೂ ಆ ಫೈಲ್ಗೆ ಮ್ಯಾಮ್ನ ಸಹಿ ಮಾಡಿಸಿಕೊಂಡು ಬನ್ನಿ. ನೀವು 2 ದಿನಗಳಿಂದ ಫೈಲನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಮತ್ತು ಪ್ರತಿ ಬಾರಿ ಸಹಿ ಮಾಡಿಸದೆ ತೆಗೆದುಕೊಂಡು ಬರುತ್ತಿದ್ದೀರಿ. ಆದರೆ ಇಂದು ಆ ಫೈಲ್ ಎಂದು ಮ್ಯಾನೇಜರ್ ಹೇಳಿದಾಗ ವಿರಾಟ್ ಮಧ್ಯದಲ್ಲಿ ಕಿರುಚುತ್ತಾ ಓ ಶಟಪ್ ಎಂದು ಹೇಳಿ ಫೋನ್ ಕಟ್ಟು ಮಾಡಿದನು. ಕಾವ್ಯಾಳಿಗೆ ಇದೆಲ್ಲವೂ ನೆನಪಾದಾಗ ನಗು ಬಂತು. ಅವಳು ಫೈಲ್ ತೆಗೆದುಕೊಂಡು ತನ್ನ ಸಹಿಯನ್ನು ಹಾಕಿ ಅದೇ ಸ್ಥಳದಲ್ಲಿ ಇಟ್ಟಳು. ಸ್ವಲ್ಪ ಸಮಯದ ನಂತರ ವಿರಾಟ್ ಸ್ನಾನ ಮಾಡಿ ಹೊರಬಂದನು. ವಿರಾಟ್ ಹೊರಬಂದ ಕೂಡಲೇ ಕಾವ್ಯ ಸ್ನಾನ ಮಾಡಲು ಹೋದಳು. ವಿರಾಟ್ ಆಫೀಸಿಗೆ ಸಿದ್ಧನಾಗಲು ಪ್ರಾರಂಭಿಸಿದನು ಮತ್ತು ಸಿದ್ಧನಾದ ನಂತರ ಸ್ಟಡಿ ರೂಮ್ನಿಂದ ಕೆಲವು ಸಾಮಾನುಗಳನ್ನು ತೆಗೆದುಕೊಳ್ಳಲು ಹೋದನು. ಕೆಲವು ನಿಮಿಷಗಳ ನಂತರ ಕಾವ್ಯ ಕೂಡ ಹೊರಬಂದು ಕನ್ನಡಿಯ ಮುಂದೆ ನಿಂತು ರೆಡಿಯಾಗಲು ಪ್ರಾರಂಭಿಸಿದಳು. ಸುಮಾರು 10 ನಿಮಿಷಗಳ ನಂತರ ವಿರಾಟ್ ಹೊರಬಂದನು. ಆಗಾಗಲೇ ಕಾವ್ಯ ರೆಡಿಯಾಗಿದ್ದಳು.
ವಿರಾಟ್ನ ಕಣ್ಣು ಆ ಫೈಲ್ ಮೇಲೆ ಬಿದ್ದಾಗ ಕಾವ್ಯ ಅದಕ್ಕೆ ಸಹಿ ಮಾಡಬೇಕೆಂದು ಅವನಿಗೆ ನೆನಪಾಯಿತು. ಶಿಟ್ ಯಾರ್, ಈ ಹುಡುಗಿಯಿಂದ ಸಹಿ ತೆಗೆದುಕೊಳ್ಳುವುದು ಅಂದರೆ ಹಿಮಾಲಯವನ್ನು ಏರುವಂತೆ ಎಂದು ಅಂದುಕೊಳ್ಳುತ್ತಾ ಅವನು ಫೈಲ್ ತೆಗೆದುಕೊಂಡು ತೆರೆದಾಗ ಅದರಲ್ಲಿ ಈಗಾಗಲೇ ಕಾವ್ಯಳ ಸಹಿ ಇರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವನು ತ್ವರಿತವಾಗಿ ಕಾವ್ಯಳ ಕಡೆ ನೋಡಿದನು. ಅವಳು ಏನೂ ಆಗದ ಹಾಗೆ ತನ್ನ ಕೆಲಸವನ್ನು ಮಾಡುತ್ತಿದ್ದಳು. ಆದರೆ ಅನಿವಾರ್ಯವಾಗಿ ಅವಳ ಕಣ್ಣುಗಳು ವಿರಾಟ್ನ ಮೇಲೆ ಬಿದ್ದವು. ವಿರಾಟ್ ಫೈಲನ್ನು ಮುಚ್ಚಿ ಹಗುರವಾದ ಒಂದು ನಗುವಿನೊಂದಿಗೆ ಕಾವ್ಯಳ ಕಡೆ ನೋಡಿದನು. ಬದಲಾಗಿ ಕಾವ್ಯ ಕೂಡ ಸೌಮ್ಯವಾಗಿ ನಕ್ಕಳು. ಶಬ್ದಗಳಿಲ್ಲದಿದ್ದರೂ ಇಬ್ಬರು ಮಾತನಾಡದೆ ಹಲವು ವಿಷಯಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡರು. ಬಹುಶಃ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದರು. ವಿರಾಟ್ ಕೋಣೆಯಿಂದ ಹೊರಗೆ ಹೋದನು. ಅವನು ಹೋದ ಮೇಲೆ ಕಾವ್ಯ ಈ ಸ್ಯಾಡಿಸ್ ಮೊದಲಿನಂತೆ ಇಲ್ಲ ಎಂದು ಅವಳು ತನ್ನ ಕೂದಲನ್ನು ಕಟ್ಟಿಕೊಳ್ಳುತ್ತಾ ಹೇಳಿದಳು. ಹೊರಗಡೆ ಎಲ್ಲರೂ ತಿಂಡಿ ತಿನ್ನುತ್ತಿದ್ದರು. ಹುಷಾರವರು ವಿರಾಟ್ನನ್ನು ನೋಡಿ ಬಾರೋ ತಿಂಡಿ ತಿನ್ನು ಎಂದು ಹೇಳಿದರು. ವಿರಾಟ್ ತುಂಬ ಸರಳವಾಗಿ ಅಮ್ಮ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಅಲ್ಲಿಯೇ ಏನಾದರೂ ತಿನ್ನುತ್ತೇನೆ ಎಂದನು. ಅದೇ ಸಮಯದಲ್ಲಿ ಕಾವ್ಯ ಕೂಡ ಹೊರಗೆ ಬಂದು ವಿರಾಟ್ನ ಮಾತನ್ನು ಕೇಳಿದಳು. ವಿರಾಟ್ ಹೊರಗೆ ಹೋಗಲು ಹೊರಟನು. ಹಿಂದಿನಿಂದ ತಾತ, ವಿರಾಟ್ ನಿನಗೆ ಕೇಳಲಿಲ್ಲವಾ, ನಿನ್ನ ಅಮ್ಮ ಏನು ಹೇಳಿದಳು, ಸುಮ್ಮನೆ ಕುಳಿತು ತಿನ್ನು ಎಂದರು. ವಿರಾಟ್ ಕೂಡ ಅದೇ ಧ್ವನಿಯಲ್ಲಿ ಹಿಂತಿರುಗಿ ನಿಮಗೂ ಕೇಳಲಿಲ್ಲವೇನು, ನನಗೆ ಮೀಟಿಂಗ್ ಇದೆ ಎಂದನು. ಭೂಪೇಂದ್ರರವರು ಕೋಪದಿಂದ ಏನೋ ಹೇಳಲು ಹೊರಟರು. ಆದರೆ ಅದಕ್ಕಿಂತ ಮುಂಚೆ ಕಾವ್ಯ, ಓ ತಾತ, ನೀವು ತುಂಬ ಕೋಪ ಮಾಡಿಕೊಳ್ಳುತ್ತೀರಿ, ಈ ವಯಸ್ಸಿನಲ್ಲಿ ಇಷ್ಟು ಕೋಪ ಮಾಡಿಕೊಳ್ಳುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದಳು. ಕಾವ್ಯಳ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು. ವಿರಾಟ್ ಕೂಡ ಆಶ್ಚರ್ಯಚಕಿತನಾದನು, ಏಕೆಂದರೆ ತಾತನ ಮುಂದೆ ಮಾತನಾಡುವುದು ಅಂದರೆ ಸಾಹಸ. ಭೂಪೇಂದ್ರರವರು ಕೂಡ ಆಶ್ಚರ್ಯಚಕಿತರಾದರು. ಕಾವ್ಯ ಮುಂದುವರಿದು, ಒಬ್ಬ ವ್ಯಕ್ತಿ ಈ ವಯಸ್ಸಿನಲ್ಲಿ ಇಷ್ಟು ಕೋಪ ಮಾಡಿಕೊಳ್ಳಬಾರದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದಳು. ಮತ್ತೊಂದು ವಿಷಯ, ವಿರಾಟ್ ಇನ್ನೂ ಮಗುವಲ್ಲ, ತನ್ನನ್ನು ತಾನು ನೋಡಿಕೊಳ್ಳಲು ಬರುತ್ತದೆ. ಹಸಿವು ಎನಿಸಿದರೆ ಅವನೇ ತಿನ್ನುತ್ತಾನೆ. ಅವಳು ಒಂದು ಆಲೂಗಡ್ಡೆ ಪರಾಟವನ್ನು ತೆಗೆದುಕೊಂಡು ಅದರ ಮೇಲೆ ಬೆಣ್ಣೆ ಹಚ್ಚುತ್ತಾ ಹೇಳಿದಳು. ಮತ್ತೆ ವಿರಾಟ್ನ ಕಡೆ ನೋಡಿ, ನೀನು ನಿನಗೆ ತುಂಬ ಕೆಲಸ ಇದೆ ಎಂದು ಹೇಳುತ್ತೀಯ, ಆದರೆ ತಿನ್ನಲು ಸಮಯವಿಲ್ಲದಷ್ಟು ಕೆಲಸ ಯಾವುದು? ತಾತನಿಗೆ ನಿನ್ನ ಮೇಲೆ ಪ್ರೀತಿ ಇದ್ದದ್ದರಿಂದ ಅವರು ಹೇಳುತ್ತಿದ್ದರು. ತಿನ್ನುವುದಕ್ಕೆ ಎಷ್ಟು ಸಮಯ ಬೇಕು? ಪರಾಟ ತೆಗೆದುಕೊಂಡು ಸುತ್ತಿ ತಿನ್ನುವುದಕ್ಕೆ. ಅವಳು ಪರಾಟವನ್ನು ತನ್ನ ತೊಟ್ಟಿಯ ಹತ್ತಿರ ತಂದು ಇಷ್ಟೇ ಕೆಲಸ ಎಂದು ಹೇಳಿದಳು. ಅವಳು ಎಷ್ಟು ಪ್ರೀತಿಯಿಂದ ಇಬ್ಬರಿಗೂ ಅವರವರ ತಪ್ಪಿನ ಅರಿವು ಮಾಡಿಸಿದಳು. ಇದಾದ ನಂತರ ತಾತ ಶಾಂತವಾಗಿ ಕುಳಿತು ತಿನ್ನಲು ಪ್ರಾರಂಭಿಸಿದರು ಮತ್ತು ವಿರಾಟ್ ಕೂಡ ಶಾಂತನಾಗಿ ಪರಾಟ ತಿನ್ನುತ್ತಾ ಹೊರಗೆ ಹೋದನು. ಗಹನ ನಿಧಾನವಾಗಿ, ವಾವ್ ಅತ್ತಿಗೆ, ಅದ್ಭುತ ಎಂದಳು. ನಂತರ ಎಲ್ಲರೂ ತಿನ್ನಲು ಪ್ರಾರಂಭಿಸಿದರು. ತಾತ ತಮ್ಮ ತಿಂಡಿ ಮುಗಿಸಿ ಕಾವ್ಯಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ತಮ್ಮ ಕೋಣೆಗೆ ಹೋದರು. ಮತ್ತೊಂದೆಡೆ ವರ್ಷ ಇನ್ನೂ ಕ್ಲಿನಿಕ್ನಲ್ಲಿ ಇದ್ದಳು. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ರಾಘವ್ ತನ್ನ ಕೆಲಸ ಮಾಡುತ್ತಿದ್ದನು. ನಿಮ್ಮನ್ನು ಇಲ್ಲಿ ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಎಂದು ಪ್ರಶ್ನಾರ್ಥಕವಾಗಿ ವರ್ಷ ಹೇಳಿದಳು. ನಾನು ಇಂದು ಹೊಸದಾಗಿ ಬಂದಿದ್ದೇನೆ. ಸರ್ನಿಂದ ತುಂಬ ಕಲಿಯಬೇಕು. ನೀವು ಏನಕ್ಕೆ ಬಂದಿದ್ದೀರಿ? ನಿಮ್ಮ ಯಾವುದಾದರೂ ಸಂಬಂಧಿಗಾಗಿಯಾ ಎಂದು ಅವನು ಕೇಳಿದನು. ಇಲ್ಲ, ನಾನು ನನಗಾಗಿ ಬಂದಿದ್ದೇನೆ ಎಂದು ವರ್ಷ ನಗುತ್ತಾ ಹೇಳಿದಳು. ನಿಮಗೆ ಏನಾಗಿದೆ ಎಂದು ಆತ ಕೇಳಿದನು. ಅವಳು ಹೇಳುವ ಮಧ್ಯೆ ಡಾಕ್ಟರ್ ನರೇಶ್ ಒಳಗೆ ಬಂದರು ಮತ್ತು ವರ್ಷ ಮಾತು ಮುಗಿಸಲಿಲ್ಲ. ಓಹ್ ಸಾರಿ, ನಿಮಗೆ ಕಾಯುವಂತಾಯಿತು. ಅವರು ಒಳಗೆ ಬರುತ್ತಾ ಹೇಳಿದರು. ಪರವಾಗಿಲ್ಲ ಸರ್, ಗುಡ್ ಮಾರ್ನಿಂಗ್ ಸರ್ ಎಂದು ವರ್ಷ ಹೇಳಿದಳು. ರಾಘವ್ ಕೂಡ ಅವರಿಗೆ ನಮಸ್ಕರಿಸಿದನು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ರಾಘವ್, ಬೆಡ್ ನಂಬರ್ 5 ರೋಗಿಯ ವರದಿಯನ್ನು ಸಿದ್ಧ ಮಾಡು ಎಂದು ಡಾಕ್ಟರ್ ಹೇಳಲು, ಖಂಡಿತ ಸರ್ ಎಂದು ಹೇಳಿ ಅವನು ಅಲ್ಲಿಂದ ಹೋದನು. ಹಾ ವರ್ಷ, ಈಗ ಹೇಳು, ಹೇಗನ್ನಿಸುತ್ತಿದೆ ನಿನಗೆ ಎಂದು ಡಾಕ್ಟರ್ ಮನಸ್ಸಿನಲ್ಲಿ ನಗುತ್ತಾ ಕೇಳಿದರು. ನಂತರ ವರ್ಷ ತನ್ನ ಎಲ್ಲ ಸಮಸ್ಯೆಗಳನ್ನು ಅವನಿಗೆ ಹೇಳಲು ಪ್ರಾರಂಭಿಸಿದಳು. ಆ ಕಡೆ ವಿರಾಟ್ ಆಫೀಸಿಗೆ ಹೋಗುತ್ತಿದ್ದನು. ಅವನು ಕಾರು ಚಲಾಯಿಸುತ್ತಿದ್ದರೂ ಅವನ ಮನಸ್ಸು ಕಾವ್ಯಳ ಮೇಲೆಯೇ ಇತ್ತು. ಇಂದು ಅವಳು ಮಾತನಾಡಿದ ರೀತಿ, ತಾತನನ್ನು ಮತ್ತು ತನ್ನನ್ನು ಸರಿಪಡಿಸಿದ ರೀತಿ ವಿರಾಟ್ನನ್ನು ಆಶ್ಚರ್ಯಗೊಳಿಸಿತ್ತು. ವಿರಾಟ್ ಖುದ್ದಾಗಿ ಅವಳು ಇಷ್ಟು ಬುದ್ಧಿವಂತಳು ಎಂದು ನನಗೆ ಅನಿಸಲಿಲ್ಲ. ಇಂದು ಯಾವುದೇ ನಾಟಕ ಮಾಡದೆ ಸಹಿ ಮಾಡಿದಳು. ಆದರೆ ನಾನು ಏಕೆ ಅವಳ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೇನೆ ಎಂದು ಅಂದುಕೊಂಡನು. ನಂತರ ತನ್ನ ಎಲ್ಲ ಆಲೋಚನೆಗಳನ್ನು ದೂರ ಮಾಡಿ ತನ್ನ ಮ್ಯಾನೇಜರ್ನೊಂದಿಗೆ ಫೋನ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ವರ್ಷಾಳ ಮಾತು ಕೇಳಿದ ನಂತರ ಡಾಕ್ಟರ್ ತುಂಬ ಗಂಭೀರವಾಗಿ, ವರ್ಷ, ನಿನ್ನ ಸ್ಥಿತಿ ಚೆನ್ನಾಗಿಲ್ಲ ಎಂದು ನಿನಗೆ ಗೊತ್ತು. ಹಾಗಾಗಿ ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುವುದು ಸಹಜ. ಈಗ ನಾನು ನಿನ್ನ ಔಷಧಿಗಳನ್ನು ಬದಲಾಯಿಸುತ್ತಿದ್ದೇನೆ. ನೀನು ಇದನ್ನು ಡೈಲಿ ತೆಗೆದುಕೊಳ್ಳಬೇಕು. ಯಾವುದೇ ನಿರ್ಲಕ್ಷ್ಯ ಮಾಡಬಾರದು, ಸರಿನಾ ಎಂದರು. ಆಯಿತು ಡಾಕ್ಟರ್ ಎಂದು ವರ್ಷ ಹೇಳಿದಳು. ಡಾಕ್ಟರ್ ಒಂದು ಬಾಕ್ಸ್ನಲ್ಲಿ ಎಲ್ಲ ಔಷಧಿಗಳನ್ನು ಹಾಕಿ ವರ್ಷಾಳ ಕಡೆಗೆ ಚಲಿಸುತ್ತಾ ಮನಸ್ಸಿನಲ್ಲಿ, ನೀನು ನನಗೆ ಹಣ ತರುವ ಹೆಣ್ಣು ಕೋಳಿ. ನಾನು ನಿನ್ನನ್ನು ಬೇಗನೆ ಕೊಲ್ಲುವುದಿಲ್ಲ. ನೀನು ಬದುಕಿರುವವರೆಗೂ ನನಗೆ ಹಣ ಬರುತ್ತಲೇ ಇರುತ್ತದೆ. ಹಾಗಾಗಿ ನಿಧಾನವಾಗಿ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಅಂದುಕೊಂಡನು. ವರ್ಷ ಆ ಔಷಧಿಗಳ ಬಾಕ್ಸನ್ನು ತೆಗೆದುಕೊಂಡು ಹೊರಗೆ ಹೋಗಲು ಪ್ರಾರಂಭಿಸಿದಳು.
ಅದೇ ಸಮಯದಲ್ಲಿ ಡಾಕ್ಟರ್ಗೆ ಫೋನ್ ಬಂದಿತ್ತು. ಅವರು ಮಾತನಾಡುತ್ತಾ ಕೋಣೆಯಲ್ಲಿರುವ ಕಿಟಕಿಯ ಬಳಿಗೆ ಹೋದರು. ವರ್ಷ ಹೊರಗೆ ಹೋಗಲು ಬಾಗಿಲು ತೆರೆದಾಗ ರಾಘವ್ ಹೊರಗಿನಿಂದ ಬಾಗಿಲು ತೆರೆದನು. ಇಬ್ಬರು ಸಮತೋಲನವನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಡಿಕ್ಕಿ ಹೊಡೆದರು. ವರ್ಷಳ ಕೈಯಲ್ಲಿ ಇದ್ದ ಔಷಧಿಗಳ ಬಾಕ್ಸ್ ಕೆಳಗೆ ಬಿದ್ದು ಎಲ್ಲ ಔಷಧಿಗಳು ಅಲ್ಲಿ ಇಲ್ಲಿ ಚೆಲ್ಲಪಿಲ್ಲಿಯಾದವು. ಓ ಸಾರಿ ಎಂದು ರಾಘವ್ ತ್ವರಿತವಾಗಿ ಔಷಧಿಗಳನ್ನು ಎತ್ತುತ್ತಾ ಹೇಳಿದನು. ವರ್ಷ ಕೂಡ ಕೆಳಗೆ ಕುಳಿತು ಔಷಧಿಗಳನ್ನು ಎತ್ತಲು ಪ್ರಾರಂಭಿಸಿದಳು. ಸಾರಿ ಹೇಳಬೇಡಿ, ಆಕಸ್ಮಿಕವಾಗಿ ಆಗುತ್ತದೆ, ನೀವು ಬಿಡಿ, ನಾನೇ ಎತ್ತಿಕೊಳ್ಳುತ್ತೇನೆ ಎಂದಳು. ಅವಳ ಕೂದಲಿನ ಒಂದು ಎಳೆ ಅವಳ ಮುಖದ ಮೇಲೆ ಬಂದು ಅವಳನ್ನು ಕಿರಿಕಿರಿ ಮಾಡುತ್ತಿತ್ತು. ಅದನ್ನು ಅವಳು ನಿರಂತರವಾಗಿ ಕಿವಿಯ ಹಿಂದೆ ಹಾಕುತ್ತಿದ್ದಳು. ರಾಘವ್ ಔಷಧಿಗಳನ್ನು ಎತ್ತುತ್ತಿದ್ದಾಗ ಅವನ ಕಣ್ಣು ವರ್ಷಳ ಮುಖದ ಮೇಲೆ ನಿಂತು ಹೋಯಿತು. ವರ್ಷ ಅವನ ಕಡೆ ನೋಡಿದಾಗ ಅವನು ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿಕೊಂಡು ತ್ವರಿತವಾಗಿ ಔಷಧಿಗಳನ್ನು ಎತ್ತಲು ಪ್ರಾರಂಭಿಸಿದನು. ಈ ಎಲ್ಲದರ ನಡುವೆ ವರ್ಷಳನ್ನು ನಿಧಾನವಾಗಿ ಕೊಲ್ಲುವ ಮಾತ್ರೆಗಳು ಮೇಜಿನ ಕೆಳಗೆ ಬಿದ್ದಿದ್ದವು ಎಂಬುದು ಇಬ್ಬರಿಗೂ ಗೊತ್ತಾಗಲಿಲ್ಲ. ರಾಘವ್ ಎಲ್ಲ ಔಷಧಿಗಳನ್ನು ಬಾಕ್ಸ್ನಲ್ಲಿ ಹಾಕಿ ವರ್ಷಳ ಕೈಗೆ ಕೊಟ್ಟು ಇನ್ನೊಮ್ಮೆ ಸಾರಿ ಎಂದನು. ವರ್ಷ ನಗುತ್ತಾ ಥ್ಯಾಂಕ್ಸ್ ಎಂದಳು. ರಾಘವ್ ಮತ್ತೆ ಬನ್ನಿ ಎಂದು ಹೇಳಿ ತಕ್ಷಣ ಇಲ್ಲ ಬರಬೇಡಿ ಎಂದು ತಲೆ ಕೆರೆದುಕೊಂಡನು. ವರ್ಷ ಆಶ್ಚರ್ಯದಿಂದ ನೀವು ನಿಜವಾಗಿಯೂ ಡಾಕ್ಟರೇ ಎಂದು ಕೇಳಿದಳು. ರಾಘವ್ ಅಂದರೆ ನಾನು ಹೀಗೆ ಹೇಳುವುದೇನು, ನಿಮ್ಮನ್ನು ಮತ್ತೆ ಭೇಟಿಯಾಗಬೇಕು ಅಷ್ಟೇ, ಆದರೆ ಆಸ್ಪತ್ರೆಯಂತಹ ಬೋರಿಂಗ್ ಸ್ಥಳದಲ್ಲಿ ಅಲ್ಲ, ನೀವು ಗುಣಮುಖರಾದ ಮೇಲೆ ಒಳ್ಳೆಯ ಸ್ಥಳದಲ್ಲಿ ಎಂದು ಹೇಳಿದನು. ಅವನು ತನ್ನನ್ನು ಗುಣಮುಖಳಾಗುವುದಾಗಿ ಹೇಳಿದ ಮಾತನ್ನು ಕೇಳಿ ವರ್ಷಳ ಮುಖದಲ್ಲಿ ನಗು ಮಾಯವಾಗಿ ಬೇರೆ ಒಂದು ಭಾವನೆ ಕಾಣಿಸಿಕೊಂಡಿತು. ರಾಘವ್ ಅದನ್ನು ಗಮನಿಸಿದನು. ವರ್ಷ ಏನನ್ನು ಹೇಳದೆ ಅಲ್ಲಿಂದ ಹೋದಳು. ರಾಘವ್ ಅವಳು ಹೋಗುವುದನ್ನು ನೋಡಿ ಆಶ್ಚರ್ಯದಿಂದ ಅವನ ತಲೆಯನ್ನು ಕೆರೆದುಕೊಂಡು ಇವಳಿಗೆ ಏನಾಯಿತು ಎಂದು ಯೋಚಿಸುತ್ತಾ ಡಾಕ್ಟರ್ನ ಬಳಿಗೆ ಹೋದನು. ಮುಂದುವರಿಯುವುದು.